ನಮಸ್ಕಾರ. ಆರೋಗ್ಯ ಕಾಳಜಿ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಗಣೇಶ್. ಆರೋಗ್ಯವೇ ಭಾಗ್ಯ ಅನ್ನುವಂಥ ಮಾತಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಫುಡ್ ಸ್ಟೈಲ್ ಆಗಿರ್ಬೋದು, ಇತ್ತೀಚಿನ ಜೀವನ ಶೈಲಿ ಆಗಿರ್ಬೋದು, ಇದರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತೆ. ಅದರಲ್ಲೂ ಕೂಡ ಮಳೆಗಾಲ ಬಂತು ಅಂತ ಹೇಳಿದರೆ ಸಾಂಕ್ರಾಮಿಕವಾಗಿ ಹರಡುವಂಥ ಒಂದು ರೋಗ ಅಂತ ಹೇಳಿದರೆ ಅದು ಡೆಂಗ್ಯೂ. ಇವತ್ತು ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆ. ಹಾಗಾಗಿ ಈ ಡೆಂಗ್ಯೂ ಯಾವ ಕಾರಣಗಳಿಂದ ಬರುತ್ತೆ, ಇದಕ್ಕೆ ಯಾವೆಲ್ಲ ರೀತಿಯ ಚಿಕಿತ್ಸೆಗಳಿವೆ, ನಾವು ಮನೆಮದ್ದು ಮಾಡ್ತೇವಲ್ವ ಅದು ಸೂಕ್ತವಾ ಅಥವಾ ಅದಕ್ಕೆ ನಾವು ಡಾಕ್ಟರ್ ಹತ್ರನೇ ಹೋಗಬೇಕಾ, ಇವೆಲ್ಲದಕ್ಕೂ ಕೂಡ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ DSO ಡಾಕ್ಟರ್ ನವೀನ್ ಚಂದ್ರ ಕುಲಾಲ್. ಸೊ ಅವರನ್ನು ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಇವತ್ತು ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆ. ಮೊದಲನೇದಾಗಿ ಈ ಒಂದು ಡೆಂಗ್ಯೂ ದಿನಾಚರಣೆಯ ಮಹತ್ವ ಏನು ಅನ್ನೋದು? ಈಗ ಮೊದಲನೇದಾಗಿ ಏನಂತ ಹೇಳಿದ್ರೆ, ಮಳೆಗಾಲ ಬಂದ ತಕ್ಷಣ ನೀವು ಈಗಾಗಲೇ ಹೇಳಿದ್ರೆ ಹೊಸ ಹೊಸ ರೋಗಗಳು, ಅದರಲ್ಲೂ ಕೀಟಜನ್ಯ ರೋಗಗಳು, ಕೀಟ ಅಂತ ಹೇಳಿದ್ರೆ ನಾವಿಲ್ಲಿ ಸೊಳ್ಳೆಯಿಂದ ಹರಡುವ ರೋಗಗಳ ವ್ಯವಸ್ಥೆ ಜಾಸ್ತಿ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಜನರಿಗೆ ಅವೇರ್ನೆಸ್ ಬರಬೇಕು, ಜನರಿಗೆ ಗೊತ್ತಾಗಬೇಕು ಅನ್ನೋ ಈ ರೀತಿ ಸೊಳ್ಳೆಗಳ ಸಂಖ್ಯೆ ಜಾಸ್ತಿ ಆದರೆ ರೋಗಗಳು ಬರ್ಬೋದು, ಅದರಲ್ಲೂ ಡೆಂಗು ಬರ್ಬೋದು. ಸೊ ಅವರಿಗೆ ಒಂದು ಇದರ ಅರಿವು ಮೂಡಿಸ್ಲಿಕ್ಕೋಸ್ಕರ ರಾಷ್ಟ್ರೀಯ ಡೆಂಗು ದಿನ ಅಂತೇಳಿ ಮೇ 16 ಆದ್ಮೇಲೆ ಒಂದ್ ಸ್ವಲ್ಪ ಮಳೆಗಳೆಲ್ಲ ಶುರುವಾಗುವ ಸಮಯ ಬರುತ್ತದೆ. ಸೊ ಅದು ಯಾಕೆ ಅಂತ ಹೇಳಿದ್ರೆ, ಈ ಡೆಂಗು ರೋಗದಲ್ಲಿ ಯಾವುದೇ ಇಲಾಖೆಗಿಂತ ದೊಡ್ಡ ಮಟ್ಟದ ಪಾತ್ರ ಇರೋದು ಜನರದ್ದು. ಜನರಿಗೆ ಎಷ್ಟರವರೆಗೆ ಗೊತ್ತಾಗ್ತದೋ ಈ ಸೊಳ್ಳೆ ಅನ್ನೋದು ಸ್ವಚ್ಛ ನಿಂತ ನೀರಿನಲ್ಲಿ ಹುಟ್ಟುತ್ತದೆ, ಅದು ನಮ್ಮ ಮನೆಯಲ್ಲೂ ಹುಟ್ಟುತ್ತದೆ, ನಮ್ಮ ಮನೆಯಲ್ಲಿ ಹುಟ್ಟುವ ಸೊಳ್ಳೆಯಿಂದ ನನಗೆ ರೋಗ ಬರ್ಬೋದು ಅನ್ನುವ ಒಂದು ಅಗತ್ಯದ ಮಾಹಿತಿ ಜನರಿಗೆ ಹೋಗಬೇಕು, ಅದರ ಬಗ್ಗೆ ಅವರು ಯೋಚಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈ ಮೇ 16 ರಾಷ್ಟ್ರೀಯ ಡೆಂಗು ದಿನ ಅಂತ ಹೇಳಿ ನಾವು ಘೋಷಣೆ ಮಾಡ್ತೇವೆ ಮತ್ತು ಆಚರಿಸ್ತೇವೆ. ಓಕೆ. ಈ ಡೆಂಗ್ಯೂ ಯಾವ ಕಾರಣಗಳಿಂದ ಬರುತ್ತೆ ಸರ್, ಇದರ ಲಕ್ಷಣಗಳು ಏನು ಅನ್ನೋದು? ಈಗ ಮೊದಲನೇದಾಗಿ ಡೆಂಗು 2 ವಿಷಯಗಳನ್ನು ನಾವು ನೋಡಬೇಕು. ಈಗ ಡೆಂಗು ಅಲ್ಲಿ ರೋಗಾಣು ಬೇರೆ, ಹರಡುವುದು ಬೇರೆ. ಈಗ ನಾವು ಕೋವಿಡ್ ನೋಡಿದ್ರೆ ಸಾಕಷ್ಟು ನಾವು ಅನುಭವಿಸಿದ್ದು ಕೋವಿಡ್. ಸೊ ಕೋವಿಡ್ ಬಗ್ಗೆ ಹೇಳಿದ ಕೂಡಲೇ ಎಲ್ಲರೂ ಜನರಿಗೆ ಬೇಗ ನೆನಪಾಗುತ್ತೆ. ಒಬ್ಬರಿಂದ ಒಬ್ರಿಗೆ ಹರಡಬೇಕಾದ್ರೆ ಕೆಮ್ಮು ಬೇಕು, ಅಥವಾ ಅವನ ಬಾಯಲ್ಲಿದ್ದ ನೀರು, ಮೂಗಿನಿಂದ ಬಂದಂತ ನೀರು ಇರ್ಬೋದು, ಅಥವಾ ಅವನನ್ನು ಮುಟ್ಟೋದ್ರಿಂದ ಅವನ ಬಾಡಿ ಫ್ಲೂಯಿಡ್ಸ್ ಅಂತ ಹೇಳ್ತೀವಿ, ಅಥವಾ ಗಾಳಿಯ ಮೂಲಕ ಕೆಮ್ಮುವಾಗ ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ, ಆ ರೀತಿ ಹರಡಬೇಕಾಗ್ತದೆ. ಆದರೆ ಡೆಂಗು ಅಥವಾ ಇತರ ಸೊಳ್ಳೆಯಿಂದ ಹರಡುವ ರೋಗಗಳು, ಈಗ ರೋಗಗಳಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ರೋಗಾಣು ವೈರಸ್ ಇದೆ ಇಲ್ಲಿ RNA ವೈರಸ್, ಸಿಂಗಲ್ ಸ್ಟ್ರಾಂಡೆಡ್ RNA ಅಂತ ಹೇಳ್ತೇವೆ. ಆ ವೈರಸ್ ಇಂದ ರೋಗ ಬರುತ್ತೆ. ಆದರೆ ರೋಗವನ್ನು ಒಬ್ಬರಿಂದ ಒಬ್ಬರಿಗೆ ಹರಡಿಸ್ಬೇಕಾದ್ರೆ ಅದಕ್ಕೆ ಅದು ಗಾಳಿಯಿಂದ ಹರಡುವುದಿಲ್ಲ, ಮುಟ್ಟಿ ಬರುವುದಿಲ್ಲ, ಅಥವಾ ಒಬ್ಬನ ವಾಂತಿ ಮುಟ್ಟಿದ್ರೆ ಬರಲ್ಲ. ಅದು ಬರ್ಬೇಕಾದ್ರೆ ಅವನ ರಕ್ತವನ್ನು ಒಂದು ಸೊಳ್ಳೆ ಹೀರಬೇಕು, ಹೀರಿದ ನಂತರ ಅದು ಬಂದು ನಿಮಗೆ ಕಡಿಬೇಕು. ಈಗ ಜನ ತಪ್ಪು ತಿಳ್ಕೊಳ್ತಾರೆ, ಅಂದ್ರೆ ಒಬ್ಬನಿಗೆ ಡೆಂಗ್ಯೂ ಇದ್ರೆ ನನಗೂ ಕೂಡ ಹರಡಬಹುದು ಅಂತ, ಆದ್ರೆ ಸೊಳ್ಳೆಗಿಂದ ಮಾತ್ರ ಅದು ಖಂಡಿತ ಹೌದು. ಈಗ ನೀವು ಡೆಂಗ್ಯೂ ಇರುವ ರೋಗಿಯನ್ನು ಮುಟ್ಟಿದ್ರೆ ಅಥವಾ ಅವನ ಸೇವೆ ಮಾಡಿದ್ರೆ ಅಥವಾ ಅವನು ಕೆಮ್ಮಿದ್ರೆ ನಿಮ್ಮ ಎದುರುಗಡೆ ನಿಮ್ಗೆ ರೋಗ ಬರುವುದಿಲ್ಲ. ಆದ್ರೆ ನಿಮ್ಮಿಂದ ಎಷ್ಟೋ ದೂರ ಇದ್ದಾನೆ ಅವನು, ರೋಗಿ 1 ಕಿಲೋಮೀಟರ್ ದೂರ ಇದ್ದಾನೆ, ಅವನಿಗೆ ಅಲ್ಲಿ ಡೆಂಗು ರೋಗ ಬಂದಿದೆ, ಅವನಿಗೆ ಈ ಸೊಳ್ಳೆ ಕಚ್ಚಿದೆ, ಆ ಸೊಳ್ಳೆ ಅಲ್ಲಿಂದ ಸುಮಾರು ಅರ್ಧ ಕಿಲೋಮೀಟರ್ ಹಾರ್ತದೆ. ಒಂದು ಸೊಳ್ಳೆ ಅರ್ಧ ಕಿಲೋಮೀಟರ್ ಹಾರಿ ಬಂದು ನಿಮಗೆ ಕಚ್ಚಿದ್ರೆ ಆಗ ಡೆಂಗು ಬರ್ತದೆ. ಸೊ ಇದರ ತೊಂದರೆ. ನೀವು ರೋಗಿ ಹತ್ತಿರ ಇರಬೇಕು ಅಂತ ಇಲ್ಲ, ರೋಗಿ ದೂರದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಇರ್ಬೋದು, ಅವನಿಗೆ ಸೊಳ್ಳೆ ಕಚ್ಚಿದ್ರೆ ಆ ಸೊಳ್ಳೆಯಿಂದ ನಮಗೆ ಬರ್ತದೆ. ಓಕೆ. ಈ ಡೆಂಗ್ಯೂ ಅಲ್ಲಿ ಹಾಗಾದ್ರೆ ಎಷ್ಟು ವಿಧಗಳಿವೆ ಸರ್? ಇದು ತುಂಬಾ ಅಗತ್ಯ. ಯಾಕೆಂತ ಹೇಳಿದ್ರೆ, ಈಗ ಮಲೇರಿಯಾದಲ್ಲಿ ಹೇಗೆ 3-4 ವ್ಯವಸ್ಥೆ ಇದೆಯೋ ಅಥವಾ ವಿಧಗಳಿದೆಯೋ, ಅದೇ ರೀತಿ ಡೆಂಗು ಅಲ್ಲೂ 4 ವಿಧಗಳನ್ನು ನಾವು ನೋಡ್ತೇವೆ. ಡೆನ್ 1, ಡೆನ್ 2, ಡೆನ್ 3, ಡೆನ್ V4 ಅಂತ. ಇದು ಯಾಕೆ ಅಗತ್ಯ ಅಂತ ಹೇಳಿದ್ರೆ, ಈಗ ಒಂದು ಸಲ ಒಬ್ಬನಿಗೆ ಒಂದು ಡೆಂಗು ಬಂದ್ರೆ, ಒಂದು ಜಾತಿಯ ಡೆಂಗು ಬಂದ್ರೆ, ಈಗ ಡೆನ್ 1 ಬಂತು ಅಂತ ಇಟ್ಕೊಳ್ಳಿ, ಆಗ ಅವನಿಗೆ ಅದರಿಂದ ಅವನು ಗುಣಮುಖ ಆಗ್ತಾನೆ. ಒಂದ್ ಸ್ವಲ್ಪ ದಿವಸ ಬಿಟ್ಟು ಅವನಿಗೆ ಶೀತ, ಜ್ವರ ಬರುತ್ತೆ, ಮೈಕೈ ನೋವಾಗುತ್ತೆ, ತಲೆನೋವು ಇರುತ್ತೆ, ಎಲ್ಲ ಇರುತ್ತೆ, ಆಮೇಲೆ ಹುಷಾರಾಗ್ತಾನೆ ಅವನು. ಈಗ ಅವನಿಗೆ ಇನ್ನೊಂದು ಸಲ ಡೆನ್ 2 ಬಂದ್ರೆ, ಬೇರೆ ವೈರಸ್ ಬಂದ್ರೆ, ಡೆಂಗು ಇದ್ದೇ ಇನ್ನೊಂದು ಬಗೆ ವೈರಸ್ ಬಂದ್ರೆ, ಆಗ ಅವನ ದೇಹ ತುಂಬಾ ಜೋರಾಗಿ ಅದಕ್ಕೆ ರಿಯಾಕ್ಟ್ ಆಗ್ತದೆ. ರಿಯಾಕ್ಟ್ ಆಗಿ ಅವನಿಗೆ ತುಂಬಾ ಜೋರಾದ ರೀತಿಯಲ್ಲಿ ಡೆಂಗು ಜ್ವರ ಬರುತ್ತೆ. ಡೆಂಗು ಹೆಮೊರಜಿಕ್ ಫೀವರ್ ಅಂತ ಹೇಳ್ತೇವೆ. ರಕ್ತ ವಾಂತಿ ಆಗ್ಬಹುದು,
ಮಲದಲ್ಲಿ ರಕ್ತ ಹೋಗ್ಬೋದು, ಮೂತ್ರದಲ್ಲಿ ರಕ್ತ ಹೋಗ್ಬೋದು, ಒಸಡಿಂದ ರಕ್ತ ಬರ್ಬೋದು, ಕಣ್ಣಿನಲ್ಲಿ ರಕ್ತ ಹೆಪ್ಪುಗಟ್ಬೋದು. ಸೊ ಸಾಕಷ್ಟು. ಎಲ್ಲಕ್ಕಿಂತ ತುಂಬಾ ತೊಂದರೆ ಅಂತ ಹೇಳಿದ್ರೆ ಈ ಮೆದುಳಲ್ಲಿ ಕೂಡ ರಕ್ತ ಹೆಪ್ಪುಗಟ್ಟಬಹುದು. ಓಕೆ ಓಕೆ. ಇದು ಜೀವಕ್ಕೆ ಏನಾದ್ರೂ ಅಪಾಯವ ಹೇಗೆ ಅಂತ ಅಂದ್ರೆ ನಾವೀಗ ದಿನನಿತ್ಯ ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತಾ ಇರ್ತೇವೆ, ಮಳೆಗಾಲ ಸ್ಟಾರ್ಟ್ ಆಗುವಾಗ ಡೆಂಗ್ಯೂಯಿಂದ ಮರಣ. ಸೊ ಇದು ಅಷ್ಟು ಅಪಾಯಕಾರಿನ ಹೇಗೆ? ಹೌದು, ಖಂಡಿತ. ಈಗ ಅಪಾಯಕಾರಿ ಆದ ಕಾರಣ ಇವತ್ತು ನಾವು ಇದರ ಬಗ್ಗೆ ಇಷ್ಟೊಂದು ಡೆಂಗು ದಿನ ಅಂತ ಹೇಳುವ ಒಂದು ವ್ಯವಸ್ಥೆ ಬಂದಿದೆ. ಓಕೆ. ಯಾಕೆ ಅಪಾಯಕಾರಿ ಅಂತ ಹೇಳಿದ್ರೆ ಅದರಲ್ಲಿ 100ರಲ್ಲಿ ಒಂದು 6ರಷ್ಟು ಜನ ತೀರ್ಕೊಂಡು ಹೋಗ್ತಾರೆ. 100 ಜನ ಡೆಂಗು ಬಂದ್ರೆ ಸುಮಾರು 6%, 6ರಷ್ಟು ಜನ ತೀರಿಕೊಳ್ಳುವ ಸಾಧ್ಯತೆ ಇರ್ತದೆ. ಸರಿಯಾದ ಚಿಕಿತ್ಸೆ ಸಿಗದಿದ್ರೆ, ಅವರವ್ರ ಸರಿಯಾದ ರೀತಿ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಕೊಳ್ಳದಿದ್ರೆ ಖಂಡಿತ ಸಾವು ಸಂಭವಿಸಬಹುದು. ಇದರಲ್ಲಿ ಎಷ್ಟು ಸ್ಟೇಜಸ್ ಗಳಿರುತ್ತೆ ಸರ್? ಈಗ ಮೊದಲನೇದಾಗಿ ಏನಾಗತ್ತೆ ಅಂತ ಹೇಳಿದ್ರೆ, ಈಗ ಡೆಂಗು ಬಂದು ಅಂತ ಹೇಳಿದ ಕೂಡಲೇ ಮೊದಲನೇದಾಗಿ ಲಕ್ಷಣಗಳಿಗೆ ನಾವು ಹೇಳಿದ್ರೆ ಮೊದಲಿಗೆ ಆ ವ್ಯಕ್ತಿಗೆ ಜ್ವರ ಬರುತ್ತೆ. ಎಲ್ಲ ಈಗ ಮಲೇರಿಯಾ ಇರಲಿ, ಡೆಂಗು ಇರಲಿ, ಶೀತ ಜ್ವರ ಇರಲಿ, ಜ್ವರ ಅಂತೂ ಇದ್ದೇ ಇರುತ್ತೆ. ಆದ್ರೆ ಇಲ್ಲಿ ಜ್ವರ ತುಂಬಾ ಜೋರು ಇರ್ತದೆ, 104, 105 ಡಿಗ್ರಿಯಲ್ಲಿ ಜ್ವರ, ತೀವ್ರ ತರದ ಜ್ವರ ಬರುತ್ತೆ. ಇನ್ನೊಂದು ಅಂತ ಹೇಳಿದ್ರೆ ಮೈಕೈ ನೋವು ಇರುತ್ತೆ. ಈ ಮೈಕೈ ನೋವು ಕೂಡ ಉಳಿದ ಜ್ವರಕ್ಕೆ ಹೋಲಿಸಿದ್ರೆ ಖಂಡಿತವಾಗಿ ತುಂಬಾ, ಯಾಕಂದ್ರೆ ರೋಗಿ ಹೇಳ್ತಾನೆ ನನಗೆ ಇಷ್ಟರವರೆಗೆ ಈ ರೀತಿಯ ಒಂದು ಜ್ವರ ಮೈಕೈ ನೋವು ಬಂದಿಲ್ಲ ಅಂತ. ಬ್ರೇಕ್ ಬೋನ್ ಫೀವರ್ ಅಂತ ಹೇಳ್ತಾರೆ. ಎಲುಬು ಮುರಿದ್ರೆ ಎಷ್ಟು ನೋವಾಗತ್ತೆ ಅಷ್ಟು ಜೋರಾದ ಈ ಪೇನ್ಗಳು. ಇನ್ನು ವಿಶೇಷವಾಗಿ ತಲೆನೋವು, ಸಹಿಸಲು ಅಸಾಧ್ಯವಾದ ತಲೆನೋವು ಇರ್ತದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಕಣ್ಣು ಇರ್ತದಲ್ಲ, ಕಣ್ಣಿನ ಗುಡ್ಡೆ ಹಿಂದ್ಗಡೆ ನೋವು ಇರ್ತದೆ, ರೆಟ್ರೋ ಆರ್ಬೈಟಲ್ ಪೇನ್ ಅಂತ ಹೇಳಿ. ಇದು ವಿಶೇಷತವಾಗಿ. ಇದಲ್ಲದೆ ಮೈಯಲ್ಲಿ ಈ ಬೆವರ್ಸಾಲೆ ಬಿದ್ದಾಗ ಚಿಕ್ಕ ಚಿಕ್ಕ ಗುಳ್ಳೆ ಬೀಳ್ತದೆ. ಈ ಡೆಂಗು ಅಲ್ಲೂ ಅದೇ ರೀತಿ ಗುಳ್ಳೆಗಳು ಬರ್ತದೆ, ಚಿಕ್ಕ ಗುಳ್ಳೆಗಳು, ಅಂದ್ರೆ ಚರ್ಮ ರಫ್ ಆದಾಗೆ ಒಂಥರ. ಇನ್ನು ಮುಂದುವರಿ ದದ್ದು ಅಂತ ಹೇಳ್ತೇವೆ. ದದ್ದು ಅಂತ ಹೇಳಿದ್ರೆ ಚರ್ಮ ಈಗ ಏನಾದ್ರೂ ಕಚ್ಚಿದ್ರೆ, ಈಗ ಯಾವ್ದಾದ್ರು ಕೆಲವೊಂದಷ್ಟು ತುರಿಸುವ ಗಿಡ ತಾಗಿದ್ರೆ ಯಾವ ರೀತಿ ಮೈ ದಪ್ಪ ಆಗತ್ತೆ, ಅದೇ ರೀತಿ ಚರ್ಮಗಳು ದಪ್ಪ ಆಗತ್ತೆ. ಸೊ ಬೆವರ್ಸಾಲೆ ರೀತಿಯ ಗುಳ್ಳೆ ಬರ್ಬೋದು, ಅಥವಾ ದದ್ದು, ಅಥವಾ ಚರ್ಮದ ಮೇಲೆ ಚಿಕ್ಕ ಮಟ್ಟದ ಬಾವು ಬರ್ಬೋದು, ವಿಪರೀತವಾದ ತಲೆನೋವು ಇರ್ಬೋದು, ಕಣ್ಣುಗಳ ಹಿಂದ್ಗಡೆ ನೋವಿರ್ಬೋದು, ಜ್ವರ ಇರ್ಬೋದು. ಇದೆಲ್ಲವನ್ನ ನೆಗ್ಲೆಕ್ಟ್ ಮಾಡುವ ಹಾಗೆ ಇಲ್ಲ. ಇದು ಜ್ವರದ ಲಕ್ಷಣ ಅಂತ ಆದ್ರೆ ಇನ್ನೊಂದಷ್ಟು ಬೇರೆ ವಿಷಯಗಳಿರ್ತದೆ. ಕೆಲವು ಜನರಲ್ಲಿ ನಾವು ಹಾಗೆ ಹೇಳಿದ್ವಿ, ಮಲದಲ್ಲಿ ರಕ್ತ ಹೋಗ್ಬೋದು, ರಕ್ತ ವಾಂತಿ ಆಗ್ಬೋದು, ಮೂಗಿನಿಂದ ರಕ್ತ ಬರ್ಬೋದು, ಕಣ್ಣಿನ ಗುಡ್ಡೆಗಳಲ್ಲಿ ರಕ್ತ ಕಂಜೆಷನ್, ಕಣ್ಣು ಕೆಂಪಾಗ್ತದೆ ನೋಡಿ, ಆ ರೀತಿ ಕಣ್ಣು ಕೆಂಪಾಗ್ಬೋದು. ಇನ್ನು ಮುಂದುವರಿದು ಚರ್ಮದ ಅಡಿಯಲ್ಲಿ ರಕ್ತ ಹೆಪ್ಪುಗಟ್ಟಬಹುದು. ಸೊ ಇದು ಹೆಮರೇಜಿಕ್ ಫೀವರ್, ಇದು ಲಕ್ಷಣ. ಡೆಂಗು ಹೆಮರೇಜಿಕ್ ಫೀವರ್ ಅಂತ. ಸೊ ನೀವು ವಿಧ ಕೇಳಬೇಕಾದ್ರೆ ಒಂದು ಡೆಂಗು ಶಾಕ್ ಸಿಂಡ್ರೋಮ್ ಅಂತ ಆಗತ್ತೆ, ಇನ್ನು ಡೆಂಗು ಹೆಮರೇಜಿಕ್ ಫೀವರ್ ಅಂತ ಹೇಳುತ್ತೇವೆ. ಇನ್ನೂ ಮುಂದುವರಿದು ಈ ರಕ್ತಸ್ರಾವ ಒಂದು ವೇಳೆ ನಮ್ಮ ಮೆದುಳಿನಲ್ಲಿ ಆದ್ರೆ, ಮೆದುಳಿನಲ್ಲಿ ರಕ್ತಸ್ರಾವ ಆದ್ರೆ ಆಗ ಏನಾಗ್ಬೋದು ಅಂತ ಹೇಳಿದ್ರೆ ಫಿಟ್ಸ್ ಬರ್ಬೋದು, ಪ್ರಜ್ಞೆ ತಪ್ಪಬಹುದು, ವ್ಯಕ್ತಿ ಸಾವನ್ನಪ್ಪಬಹುದು. ಸೊ ನಾವು ವಿಧ ಹೇಳುದಿದ್ರೆ ಒಂದು ಮೆದುಳಿಗೆ ಸಂಬಂಧಪಟ್ಟ ಬರುವಂತ ಡೆಂಗ್ಯೂವಿನ ರಕ್ತಸ್ರಾವ ಇರ್ಬೋದು, ಸಾಧಾರಣ ರಕ್ತಸ್ರಾವ, ಹೊಟ್ಟೆಗಳಲ್ಲಿ ಹೊಟ್ಟೆ ಒಳಗಡೆ ರಕ್ತಸ್ರಾವ, ಇಂಟರ್ನಲ್ ಆರ್ಗನ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ದೇಹದ ಒಳಗೆ ಇರುವಂತ ಅಂಗಗಳು, ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಕರಳು ಇರ್ಬೋದು, ಅಲ್ಲೆಲ್ಲ ಬ್ಲೀಡಿಂಗ್ ಆಗುತ್ತೆ. ಹಾಗಾದ್ರೆ ಈ ಒಂದು ಡೆಂಗ್ಯೂಗೆ ತಕ್ಷಣದ ಚಿಕಿತ್ಸೆ ಯಾವುದೆಲ್ಲ ಇರುತ್ತೆ ಸರ್? ಇದು ತುಂಬಾ, ಈಗ ನೋಡಿ, ಇದು ತುಂಬಾ ಒಳ್ಳೆಯ ಪ್ರಶ್ನೆ ಮತ್ತು ಅದೇ ರೀತಿ ತುಂಬಾ ಕ್ಲಿಷ್ಟವಾದ ಉತ್ತರ ಅದಕ್ಕೆ. ಯಾಕೆಂತ ಹೇಳಿದ್ರೆ ಡೆಂಗುಗೆ ಯಾವುದೇ ರೀತಿಯ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ. ಈಗ ಮಲೇರಿಯಾಕ್ಕಾದ್ರೆ ನಾವು ಕ್ಲೋರೋಕ್ವಿನ್ ಮಾತ್ರ ತಗೋಬಹುದು, ಅಥವಾ ಈಗ ಕ್ಷಯ ರೋಗ ಬಂದ್ರೆ ಅದಕ್ಕೆ ಆದ ಅಂತ ಹೇಳಿ ಒಂದು ಮದ್ದು ಇರುತ್ತೆ, ಅದು ಅದರ ಆ ರೋಗಾಣುವನ್ನು ನಾಶಪಡಿಸ್ತದೆ ಅಲ್ವಾ. ಈಗ ಈವನ್ ಚಿಕನ್ ಪಾಕ್ಸ್, ಈಗ ಮೈ ಮೇಲೆ ಚಿಕನ್ ಪಾಕ್ಸ್ ಇದ್ರೆ ಅದಕ್ಕೂ ಈಗ ಮದ್ದು ಇದೆ, ಅದಕ್ಕೂ ಬೇಕಾದ ಆಂಟಿವೈರಲ್ ಅಂತ ಹೇಳ್ತೇವೆ. ಆದ್ರೆ ಇದು ವೈರಸ್ ಇಂದ ಬಂದ್ರೂನು ಇಲ್ಲಿ ಆಂಟಿವೈರಲ್ ಅಂತ ಯಾವುದೇ ಚಿಕಿತ್ಸೆ ಇಲ್ಲ. ಸೊ ನೀವೇನ್ ಚಿಕಿತ್ಸೆ ಕೊಡ್ತೀವಿ ಅದು ಕೇವಲ ಡೆಂಗುವಿನ ಲಕ್ಷಣಕ್ಕೆ, ಅಂದ್ರೆ ಜೋರ್ ತಲೆನೋವು ಉಂಟು, ತಲೆನೋವು ಕಮ್ಮಿ ಆಗಿದೆ, ಮೈಕೈ ನೋವು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಮೈಕೈ ನೋವಿಗೆ ಬೇಕಾದ ಔಷಧಿ, ರಕ್ತ ತುಂಬಾನೇ ನಷ್ಟ ಪಡ್ತಾ ಇದೆ, ಪ್ಲೇಟಿಲೆಟ್ ಕಮ್ಮಿ ಆಗ್ತಾ ಇದೆ, ಅಂದ್ರೆ ಇಲ್ಲಿ ಒಂದು ಪ್ಲಾಸ್ಮಾ ಲೀಕ್ ಅಂತ ಆಗತ್ತೆ. ಪ್ಲಾಸ್ಮಾ ಲೀಕ್ ಅಂತ ಹೇಳಿದ್ರೆ ಈಗ ನಮ್ಮ
ರಕ್ತನಾಳಗಳಲ್ಲಿ ರಕ್ತ ಹರಿದು ಹೋಗುವುದು. ಓಕೆ. ಆ ರಕ್ತನಾಳದಿಂದ ರಕ್ತವು ಪರ್ಫ್ಯೂಷನ್ ಮೂಲಕ ಅಂದ್ರೆ ಅಲ್ಲಿಂದ ಅಂಗಗಳಿಗೆ ಅದು ಬೇರ್ಪಟ್ಟು ಹೋಗತ್ತೆ. ರಕ್ತನಾಳದ ಏನು ಗೋಡೆ ಇದೆ, ಗೋಡೆಯಿಂದ ಆಚೆಗೆ ಬಂದು ನಮ್ಮ ಅಂಗಗಳಿಗೆ ಏನ್ ಬೇಕಿರ್ತದ ಅಂತ ಅದಕ್ಕೆ ಬೇಕಾದ ಆಕ್ಸಿಜನ್ ಇರ್ಬೋದು ಅಥವಾ ಅದಕ್ಕೆ ಬೇಕಾದ ಗ್ಲೂಕೋಸ್ ಇರ್ಬೋದು, ಈ ತರ ಪೋಷಕಾಂಶಗಳು ತಗೊಂಡು ಬರ್ತದೆ. ಈ ಡೆಂಗ್ಯೂಲ್ಲಿ ಏನಾಗ್ತದೆ, ಈ ಗೋಡೆಗಳ ಪರ್ಮಿಯಬಿಲಿಟಿ ಅಂದ್ರೆ ಅದು ಎಷ್ಟು ರಕ್ತವನ್ನು ಹೊರಗಡೆ ಕೊಡ್ಬೇಕು ಅಥವಾ ಎಷ್ಟು ಪ್ಲಾಸ್ಮಾವನ್ನು ಹೊರಗಡೆ ಕೊಡ್ಬೇಕು ಅದು ಅದರ ಲೆಕ್ಕ ಆಚೀಚೆ ಆಗತ್ತೆ. ಆಗ ತುಂಬಾನೇ ರಕ್ತ ದೇಹದಿಂದ ಅಂಗಾಂಗಗಳಿಗೆ ಹೋಗಿ ಅಲ್ಲಿ ಕಂಜೆಷನ್ ಆಗ್ಬೋದು, ರಕ್ತ ಕಮ್ಮಿಯಾಗಿ ನಮ್ಮ ರಕ್ತದೊತ್ತಡ ಕೂಡ ಕಮ್ಮಿ ಆಗುತ್ತೆ. ಓಕೆ ಓಕೆ ಓಕೆ. ಈಗ ಒಬ್ಬ ವ್ಯಕ್ತಿಗೆ ಡೆಂಗ್ಯೂ ಬಂದಿರುತ್ತೆ, ಅದು ಗುಣಮುಖ ಕೂಡ ಆಗಿರುತ್ತೆ, ಮತ್ತೆ ರಿಪೀಟ್ ಆಗುವಂತ ಚಾನ್ಸಸ್ ಇರುತ್ತಾ? ಖಂಡಿತ ಇದೆ. ಯಾಕಂತ ಹೇಳಿದ್ರೆ 4 ಟೈಪ್ ಇದು ಡೆಂಗ್ ಇದೆ. ಈಗ ಒಂದು ಡೆನ್ 1 ಬಂತು, ಡೆನ್ 2 ಬರ್ಬೋದು, ಡೆನ್ 2 ಬರ್ಬೋದು, ಡೆನ್ 3 ಬರ್ಬೋದು, ಡೆನ್ 4 ಬರ್ಬೋದು. ಪ್ರತಿ ಸಲ ನಿಮಗೆ ಬೇರೆ ಡೆಂಗು ಬರುವಾಗ ನಮಗೆ ಅದರ ಕಾಂಪ್ಲಿಕೇಶನ್ ಕೂಡ ಜಾಸ್ತಿ ಇರ್ತದೆ. ಓಕೆ 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 ಓಕೆ. ಹಾಗಾದ್ರೆ ಇದನ್ನು ಯಾವ ರೀತಿಯಲ್ಲಿ ತಡೆಗಟ್ಟಬಹುದು ಸರ್? ಮುಂಜಾಗ್ರತಾ ಕ್ರಮವಾಗಿ ಏನ್ ಮಾಡಬಹುದು? ಈಗ ನಾವು ಈಗಾಗಲೇ ಹೇಳಿದ್ದೇವೆ, ಏನು ಡೆಂಗು ಬರೋದು ವೈರಸ್ ಇಂದ, ರೋಗಾಣು ವೈರಸ್. ಸೊ ವೈರಸ್ಗೆ ಯಾವುದೇ ನಮ್ಮಲ್ಲಿ ಚಿಕಿತ್ಸೆ ಇಲ್ಲ. ಹಾಗಾದ್ರೆ ನಾವೇನ್ ಮಾಡಬೇಕು, ಈ ರೋಗವನ್ನು ಹರಡುವುದು ಯಾವುದು ಅಂತ ನೋಡ್ಬೇಕು. ಹರಡುವುದು ಯಾವುದು ಇಲ್ಲಿ? ಸೊಳ್ಳೆ. ಸೊ ಯಾವ ಸೊಳ್ಳೆ ಅಂತ ಗೊತ್ತಿದ್ರೆ ಒಂದು ಒಳ್ಳೇದು. ಯಾಕಂದ್ರೆ ಸೊಳ್ಳೆ ಅಂತ ಹೇಳಿದ ಕೂಡಲೇ ಎಲ್ಲ ಬೊಬ್ಬೆ ಆಗ್ತಾರೆ. ಈಗ ನಮ್ಮ ಮನೆಯಲ್ಲೂ ಸೊಳ್ಳೆ ಇದೆ, ನಮ್ಮ ಸುತ್ತಮುತ್ತಲೂ ಸುಮಾರು 3000 ವಿಧದ ಸೊಳ್ಳೆ ಇದೆ. ಈ 3000 ವಿಧದ ಸೊಳ್ಳೆಯಲ್ಲಿ ನಮಗೆ ತೊಂದರೆ ಕೊಡುವುದು 4-5 ವಿಧದ್ದು ಮಾತ್ರ. ಮುಖ್ಯವಾಗಿ ಹೇಳುದಿದ್ರೆ ಅನಾಫಿಲಿಸ್, ಈಡಿಸ್. ಅದು ಹೇಗೆ ಸರ್ ನಮ್ಗೆ ಗೊತ್ತಾಗುತ್ತೆ? ಅದು ಹೇಳ್ತೇನೆ. ಈಡಿಸ್, ಅನಾಫಿಲಿಸ್, ಕ್ಯೂಲೆಕ್ಸ್, ಮ್ಯಾನ್ಸೋನಿಯಾ ಅಂತ ಹೇಳ್ತೀವಿ. ನಾವಿಲ್ಲಿ ಯೋಚಿಸ್ಬೇಕಾದ್ದು ಈಡಿಸ್ ಸೊಳ್ಳೆ ಬಗ್ಗೆ. ಯಾಕಂತ ಈಡಿಸ್ ಸೊಳ್ಳೆ ಏನಿದೆ ಅದು ಡೆಂಗುವನ್ನು ಕೊಡ್ತದೆ. ಡೆಂಗು ಮಾತ್ರ ಅಲ್ಲ, ನಿಮ್ಗೆಲ್ಲ ನೆನಪಿರ್ಬೋದು 2007-8ರಲ್ಲಿ ನಮ್ಗೆ ಒಂದು ಚಿಕನ್ ಗುನ್ಯಾ ಅಂತ ರೋಗ ಬಂದಿತ್ತು ಎಲ್ಲ. ಈಗ ಕೂಡ ಪಾಪ ಅಜ್ಜಿಯಂದಿರು ಕೆಲವು ನೆನಪಿಡ್ತಾರೆ. ವರ್ಷ ಮೈಕೈ ನೋವು ಬರ್ತಾ ಇರ್ತದೆ, ಸಹಿಸಲಾಗದ ಮೈಕೈ ನೋವು ಇರುತ್ತೆ. ಸೊ ಈ ಚಿಕನ್ ಗುನ್ಯಾ ಕೊಡುವ ರೋಗ ಕೂಡ ಇದೆ, ಝೀಕಾ ರೋಗ ಕೂಡ ಸೊಳ್ಳೆ ಇದೆ. ಅದೇ ರೀತಿ ಡೆಂಗು ಕೊಡುವ ಸೊಳ್ಳೆ ಕೂಡ. ಅದೇ ಸೊಳ್ಳೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಪರ್ಫೆಕ್ಟ್ ಆಗಿ? ಅದಕ್ಕೆ ಒಂದು ವಿಷಯ ಇದೆ, ಅದರಲ್ಲಿ ಅದಕ್ಕೆ ಟೈಗರ್ ಸೊಳ್ಳೆ ಅಂತ ಹೇಳ್ತೇವೆ ನಾವು. ಟೈಗರ್ ಅಂತ ಹೇಳಿ ಹುಲಿ. ಹುಲಿಯಲ್ಲಿ ಯಾವ ರೀತಿ ಪಟ್ಟೆ ಇರ್ತದೋ ಅದೇ ರೀತಿಯಲ್ಲಿ ಈ ಸೊಳ್ಳೆಯ ಕಾಲುಗಳಲ್ಲಿ ಬಿಳಿ ಕಪ್ಪಿನ ಪಟ್ಟೆಗಳಿರುತ್ತೆ. ಬೇರೆ ಸೊಳ್ಳೆಗಳಲ್ಲಿ ಇಲ್ಲ. ಮತ್ತೆ ಇನ್ನೊಂದು ಸೊಳ್ಳೆ ನೋಡ್ಲಿಕ್ಕೆ ತುಂಬಾ ಚಿಕ್ಕದು. ಅದರ ಅರ್ಥ ನಾವೀಗ ಹೆಚ್ಚಾಗಿ ಹೆದರುವುದು ದೊಡ್ಡ ಸೊಳ್ಳೆಗೆ. ಎಷ್ಟು ದೊಡ್ಡ ಸೊಳ್ಳೆ ಉಂಟು ಅಂತ. ಆಕ್ಚುಲಿ ದೊಡ್ಡ ಸೊಳ್ಳೆಯಿಂದ ರೋಗ ಬರ್ತಾ ಇಲ್ಲ. ದೊಡ್ಡ ಸೊಳ್ಳೆ ಎಲ್ಲಕ್ಕಿಂತ ದೊಡ್ಡ ಆರ್ಮಿಜೆರಸ್ ಅಂತ ಎಲ್ಲ ಹೇಳ್ತೀವಿ, ಅದರಿಂದ ಅಂತ ರೋಗ ಬರಲ್ಲ. ಪಟ್ಟೆ ಇರುವಂತ ಕಾಲುಗಳಲ್ಲಿ ಚಿಕ್ಕ ಗಾತ್ರದ ಏನು ಸೊಳ್ಳೆ ಇದೆ ಅದು ಈಡಿಸ್ ಜಾತಿಯ ಸೊಳ್ಳೆ ಇರ್ತದೆ. ಈ ಸೊಳ್ಳೆಯಿಂದ ನಮಗೆ ಡೆಂಗು ರೋಗ ಹರಡುತ್ತದೆ. ಓಕೆ ಓಕೆ ಓಕೆ. ಈಗ ಹಾಗಾದ್ರೆ ಪ್ರಸ್ತುತ ರಾಜ್ಯದಲ್ಲಿ ಈ ಒಂದು ಡೆಂಗ್ಯೂ ಪ್ರಕರಣ ಹೇಗಿದೆ ಸರ್? ಪರಿಸ್ಥಿತಿ ಹೇಗಿದೆ? ಈಗ ಏನಾಗಿದೆ ಅಂತ ಹೇಳಿದ್ರೆ ಡೆಂಗು ರೋಗ ಬರ್ತಾ ಇದೆ. ಬೆಂಗಳೂರು ಇರ್ಬೋದು, ಮಂಗಳೂರು ಇರ್ಬೋದು, ಅಥವಾ ಯಾವುದೇ ನೀವು ರಾಜ್ಯದಲ್ಲಿ ಎಲ್ಲಿ ಹೇಳಿ ಅಲ್ಲಿ ಖಂಡಿತ ಈ ರೋಗ ಇದೆ. ಓಕೆ. ಈ ಡೆಂಗ್ಯೂ ಜ್ವರಕ್ಕೆ ಮನೆ ಮದ್ದು ಕೂಡ ಸಹಾಯ ಆಗತ್ತೆ ಅಂದ್ರೆ ಪಪ್ಪಾಯಿ ಎಲೆಯ ರಸ ಕುಡಿದ್ರೆ ಆಗತ್ತೆ, ಕೆಲವು ಮನೆ ಮದ್ದಿಯಿಂದ ಇದು ಕಡಿಮೆ ಆಗತ್ತೆ ಅನ್ನುವಂತ ಒಂದು ನಂಬಿಕೆ ಇದೆ. ಸೊ ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನುವಂಥದ್ದು? ಖಂಡಿತ ಇಂತ ತಪ್ಪು ಕೆಲಸವನ್ನು ಮಾಡಬೇಡಿ. ಮೊದಲಿಗೆ ಏನು ಅಂತ ಹೇಳಿದ್ರೆ, ಈಗ ಮೈಕೈ ನೋವು ಉಂಟು ಅಂತ ಹೇಳಿ ಮನೆಯಲ್ಲೇ ಇದ್ದ ಬ್ರೂಫಿನ್ ಮಾತ್ರೆ ತಗೊಳ್ತಾರೆ. ಮನೆಯಲ್ಲಿ ಆಸ್ಪಿರಿನ್, ನಮಗೆ ತುಂಬಾ ಹೆಸರು ಮೊದಲಿಂದ ಆಸ್ಪಿರಿನ್, ಡಿಸ್ಪ್ರಿನ್. ಈ ಆಸ್ಪಿರಿನ್ ಆಗ್ಲಿ ಬ್ರೂಫಿನ್ ಆಗ್ಲಿ ಖಂಡಿತವಾಗಿಯೂ ಈ ಡೆಂಗು ರೋಗದಲ್ಲಿ ಒಳ್ಳೇದಲ್ಲ. ಇದು ನೋವಿಗೆ ಹೇಳಿದಾಗೆ. ಮತ್ತೆ ನೀವು ಹೇಳಿದಾಗ ಕಷಾಯಗಳು, ಮನೆ ಮದ್ದು ಕಷಾಯಗಳು, ಪಪ್ಪಾಯಿ ಹಣ್ಣಿನ ರಸ, ಪಪ್ಪಾಯಿ ಎಲೆಯ ರಸ ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ. ನಿಜ ಸ್ಥಿತಿ ಅಂತ ಹೇಳಿದ್ರೆ ಯಾವುದೇ ಒಂದು ಔಷಧಿಯನ್ನು ನಾವು ಅದು ಔಷಧಿ ಅಂತ ಪರಿಗಣಿಸಬೇಕಾದ್ರೆ ಅದರ ಮೇಲೆ ಸಂಶೋಧನೆ ಆಗ್ಬೇಕು. ಸಂಶೋಧನೆ ಆಗಿ ಆ ಔಷಧಿಯಿಂದ ಎಷ್ಟು ದುಷ್ಪರಿಣಾಮ ಇರ್ತದೋ ಅದಕ್ಕಿಂತ ಜಾಸ್ತಿ ಒಳ್ಳೆಯ ಪರಿಣಾಮ ಇರ್ತದೆ ಅಂತ ಪ್ರೂವ್ ಆಗ್ಬೇಕು. ಈಗ ಪ್ರತಿಯೊಂದು ಔಷಧಿಯಲ್ಲಿ ಒಂದಷ್ಟು ದುಷ್ಪರಿಣಾಮ ಇರ್ತದೆ, ಕೆಲವೊಂದರಲ್ಲಿ ಗ್ಯಾಸ್ಟ್ರೈಟಿಸ್ ಆಗ್ತದೆ, ಆದ್ರೆ ಜ್ವರ ಕಮ್ಮಿ ಆಗ್ತದೆ ಪ್ಯಾರಾಸಿಟಮಾಲ್, ಒಂದ್ ಸ್ವಲ್ಪ ಹೊಟ್ಟೆ ಉರಿ ಕೂಡ ಇರುತ್ತೆ. ಆದ್ರೆ ಈ ನಮ್ಮ ಪಪ್ಪಾಯದ ಎಲೆಯ ರಸ
ದಲ್ಲಿ ಯಾವ ರೀತಿ ಅದು ಡೆಂಗುಗೆ ಉಪಯೋಗ ಆಗ್ತದೆ ಅನ್ನುವ ಬಗ್ಗೆ ಯಾವುದೇ ಸಂಶೋಧನೆ ಆಗಿಲ್ಲ. ಆಗಿರುವಂತ ಸಂಶೋಧನೆಯಲ್ಲಿ ಇದು ಪ್ರೂವ್ ಆಗಿಲ್ಲ. ಇದು ಮೊದಲನೇ ವಿಷಯ. ಎರಡನೇದಾಗಿ ಪಪ್ಪಾಯಿ ಎಲೆ ರಸ ತುಂಬಾನೇ ಕ್ಷಾರಯುಕ್ತ, ತುಂಬಾ ಉರಿ ಕೊಡ್ತದೆ. ಇಷ್ಟೊಂದು ಕ್ಷಾರಯುಕ್ತವಾದ ಒಂದು ಎಲೆಯ ರಸ ಕುಡಿದ್ರೆ ಮತ್ತೆ ವಾಂತಿ ಅಥವಾ ಹೊಟ್ಟೆ ಉರಿ, ಗ್ಯಾಸ್ಟ್ರೈಟಿಸ್ ಶುರುವಾಗಿ ನಿಜ ರೋಗ ಬಿಟ್ಟು ಹೊಸ ರೋಗ ಬರ್ಬೋದು. ಸೊ ದಯವಿಟ್ಟು ಪಪ್ಪಾಯಿ ಹಣ್ಣು ತಿನ್ನಿ, ಪಪ್ಪಾಯಿ ಹಣ್ಣು ತಿನ್ನಿ. ನಾವು ಅದೇ ಹೇಳ್ತೇವೆ, ಈಗ ಯಾವುದೇ ಡೆಂಗು ರೋಗದಲ್ಲಿ ಅತಿ ಅಗತ್ಯ ಬೇಕಾಗಿರುವುದು ವಿಶ್ರಾಂತಿ. ಒಂದು ಮೊದಲಿಗೆ ಬೇಕಾದ ವಿಶ್ರಾಂತಿ. ಎರಡನೇದಾಗಿ ಬೇಕಾಗಿರುವುದು ಸಾಕಷ್ಟು ನೀರಿನ ಅಂಶ. ಸೊ ನೀರಿನ ಅಂಶ ಎಲ್ಲಿಂದ ತಗೊಳ್ಬಹುದು? ನೀವು ಗಂಜಿ ತಗೊಳ್ಬಹುದು, ಅಕ್ಕಿ ಗಂಜಿ ತಗೊಳ್ಬಹುದು, ರಾಗಿ ಗಂಜಿ ತಗೊಳ್ಬಹುದು. ನೀರಿನ ಅಂಶ ಯಾವುದು ತಗೊಳ್ಬಹುದು, ಜ್ಯೂಸಸ್ ತಗೊಳ್ಬಹುದು. ಜ್ಯೂಸ್ ಅಂತ ಹೇಳಿದ ಕೂಡಲೇ ನಮ್ಮ ತಲೆ ಓಡುದು ರೆಡಿಮೇಡ್ ಜ್ಯೂಸ್ ಇರ್ಬೋದು, ಅಥವಾ ಅಂಗಡಿಯಿಂದ ಸಕ್ಕರೆ ಹಾಕದೆ ಅದರದ್ದೇ ರಸ ಇರುವಂತ ಜ್ಯೂಸ್ ಅನ್ನು ಕುಡಿಬಹುದು ಹೊರತು. ಅದೇ ರೀತಿ ಪಪ್ಪಾಯಿ ಕೂಡ, ಪಪ್ಪಾಯಿ ಜ್ಯೂಸು ಕುಡಿಬಹುದು, ಅದಕ್ಕೆ ಅರ್ಧ ಕೆಜಿ ಸಕ್ಕರೆ ಬೆರೆಸಿ ಕುಡಿಯುವುದಲ್ಲ. ಕೇವಲ ಪಪ್ಪಾಯಿ ತಿಂದ್ರೆ ತುಂಬಾ ಒಳ್ಳೇದು. ದಯವಿಟ್ಟು ಪಪ್ಪಾಯಿ ಎಲೆ ರಸ ಆಗ್ಲಿ, ಬೇರೆ ಈ ರೀತಿಯ ಯಾವುದು ಸಂಶೋಧನೆಗೆ ಒಳಪಡದಂತಹ ಔಷಧಿಗಳನ್ನು ದಯವಿಟ್ಟು ತಗೋಬೇಡಿ. ಈ ಡೆಂಗ್ಯೂ ಪ್ರಕರಣ ಕಡಿಮೆ ಆಗ್ಬೇಕು ಅಂತ ಹೇಳಿದ್ರೆ ಈ ಈಡಿಸ್ ಸೊಳ್ಳೆಗಳೇನಿದೆ ಅದು ನಿಯಂತ್ರಣಕ್ಕೆ ಬರಬೇಕು. ಆದ್ರೆ ಜನರ ಪಾತ್ರ ಹೇಗಿರುತ್ತೆ ಸರ್, ಹೇಗಿರ್ಬೇಕು? ಮೊದಲನೇದು ಏನು ಅಂತ ಹೇಳಿದ್ರೆ, ಜನರಿಗೆ ಮೊದಲ ತಿಳುವಳಿಕೆ ಏನ್ ಬರ್ಬೇಕು ಅಂತ ಹೇಳಿದ್ರೆ, ಡೆಂಗು ರೋಗ ಕೊಡುವ ಈಡಿಸ್ ಸೊಳ್ಳೆ ಹುಟ್ಟುವುದು ಸ್ವಲ್ಪ ಗಾತ್ರದ, ಚಿಕ್ಕ ಗಾತ್ರದ ಸ್ವಚ್ಛ ನಿಂತ ನೀರಲ್ಲಿ. ನೀವು ಒಂದು ನೀರಿನ ಬಾಟ್ಲಿದು ಮುಚ್ಚಳ ಹಾಗೆ ಇಟ್ಟು ಅದರಲ್ಲಿ ಫುಲ್ ನೀರಿಟ್ರೆ ಒಂದು ವಾರ ಬಿಟ್ರೆ ಅದರಲ್ಲೂ ಸೊಳ್ಳೆ ಆಗ್ತದೆ. ಗಲೀಜು ನೀರು ಅಂತಲ್ಲ, ಸ್ವಚ್ಛ ನಿಂತ ನೀರು. ಸ್ವಚ್ಛ ಅಂತ ಹೇಳಿದ್ರೆ ಇಲ್ಲಿ ಕ್ಲಿಯರ್. ಚರಂಡಿಯಲ್ಲಿರುವ ಕಪ್ಪು ಕಲರ್ ಆಗಿ ಗಟ್ಟಿಯಾದ ನೀರಲ್ಲಿ ಬರುವುದಿಲ್ಲ. ಸ್ವಚ್ಛ ನಮ್ಮ ಮನೆಯಲ್ಲಿ ನಾವು ಸ್ನಾನಕ್ಕಿಟ್ಟ ನೀರಿರ್ಬೋದು, ಮನೆಯ ಟಾಂಕಿ ಮುಚ್ಚದಿದ್ರೆ ಅದರಲ್ಲಿ ಇರ್ಬೋದು, ಮನೆ ಎದುರುಗಡೆ ನೀವು ಯಾರೋ ಬಂದ್ರು ಅಂತ ಬಂಡ ಎಲ್ಲ ಕೊಟ್ಟಿದ್ದೀರಿ ನಿಮ್ಮ ನೆಂಟ್ರಿಗೆ, ಬಂಡ ಕುಡ್ದ ನಂತರ ಹೊರಗಡೆ ಬಿಸಾಡಿದ್ರಿ, ಮಳೆ ಬಂತು, ಮಳೆ ನೀರ್ ನಿಂತಿತ್ತು, ಆ ನೀರಲ್ಲಿ ಬರ್ತದೆ. ನಾವು ಹೂವಿನ ಕುಂಡ ಇಡ್ತೀವಿ, ಹೂವಿನ ಕುಂಡದ ಅಡಿಯಲ್ಲಿ ಪ್ಲೇಟ್ ಇಡ್ತೇವೆ, ಪ್ಲೇಟ್ ನೀರು ಆ ಪ್ಲೇಟ್ ಅಲ್ಲಿ ನಿಂತ ನೀರು, ಸ್ವಲ್ಪ ಗಾತ್ರದ ನೀರು, ಸ್ವಚ್ಛ ನಿಂತ ನೀರಲ್ಲಿ ಖಂಡಿತವಾಗಿ ಇಡೀ ಸೊಳ್ಳೆ ಹುಟ್ಟುತ್ತದೆ. ಈಗ ಸ್ವಚ್ಛ ನಿಂತ ನೀರು ಎಲ್ಲಿದೆ? ಸ್ವಚ್ಛ ನಿಂತ ನೀರು ಚರಂಡಿಯಲ್ಲಿಲ್ಲ, ನಮ್ಮ ಮನೆಯಲ್ಲಿ. ಸೊ ನಮ್ಮ ಮನೆಯಲ್ಲಿ ಇರುವಂತ ದುಡ್ಡಿನ ಗಿಡ, ಅದೇನೋ ಮನಿ ಪ್ಲಾಂಟ್, ಮತ್ತೆ ಸಾಕಷ್ಟು ಜನರೀಗ ಮನೆ ಒಳಗಡೆ ಗಿಡ ಸಾಕ್ತಾರೆ. ಸೊ ಅಂತದ್ರಲ್ಲಿ ನೀರಿದ್ರೆ ಈ ನೀರನ್ನು ವಾರಕ್ಕೊಮ್ಮೆ, ಈ ಗಿಡ ಇಡಬಾರದು ಅಂತಲ್ಲ, ಗಿಡ ಬೇಕೇ ಬೇಕು, ಆದ್ರೆ ವಾರಕ್ಕೊಮ್ಮೆ ಅದನ್ನು ಚೇಂಜ್ ಮಾಡ್ಬೇಕು. ನೀರು ಎಷ್ಟು ಬೇಕೋ ಅಷ್ಟು ಮಾತ್ರ ಉಳಿದ ಗಿಡಗಳಿಗೆ ಹಾಕ್ಬೇಕು. ನೀರು ಅದಕ್ಕೆ ಅಗತ್ಯಕ್ಕಿಂತ ಜಾಸ್ತಿ. ನಾವೀಗ ಊಟ ಎಷ್ಟು ಮಾಡ್ಬೇಕು, ನಮ್ಗೆ ಅಗತ್ಯ ಇದ್ದ ಅದೇ ರೀತಿ ನೀರು ಎಷ್ಟು ಅಗತ್ಯ ಇದೆ ಆ ಗಿಡಕ್ಕೆ ಅಷ್ಟೇ ಕೊಡ್ಬೇಕು. ನಮಗೆ ಪುರ್ಸೊತ್ತು ಇಲ್ಲ ಅಂತ ಹೇಳಿ ಬೆಳಿಗ್ಗೆ 3 ದಿವಸಕ್ಕೆ ಬೇಕಾದ ನೀರು ಒಂದೇ ಸಲ ನೀವು ಹಾಕಿದ್ರೆ ನೀರು ಸಂಗ್ರಹ ಆಗ್ತದೆ, ಅದರಲ್ಲಿ ಸೊಳ್ಳೆ ಬೆಳೀತದೆ. ಸೊ ನಾವು ಮನೆಯಲ್ಲಿ ನಮ್ಮ ಮನೆಯ ಟ್ಯಾರಿಸ್, ಈಗ ನೋಡಿ, ಈಗ ಮಳೆ ಬಂತು, ಮೊನ್ನೆ ಮಳೆ ಬಂತು, ಈಗ ಹೆಚ್ಚಿನವರ ಮನೆಯ ಟ್ಯಾರಿಸ್ ಅಲ್ಲಿ ನೀರು ನಿಂತಿರ್ತದೆ. ಸೊ ನೀರು ನಿಂತ್ರೆ ಏನು, ಒಂದು ಸೊಳ್ಳೆ ಆಗ್ತದೆ, ಇನ್ನೊಂದು ನಿಮ್ಮ ಮನೆ ಕೂಡ ಹಾಳಾಗ್ತದೆ. ಸೊ ಮನೆಯ ಟ್ಯಾರಿಸ್ ನ ಮೇಲ್ಗಡೆ ಹೋಗಿ ದಯವಿಟ್ಟು ನೋಡಿ, ಅಲ್ಲಿ ಕಸ ನಿಂತಿದ, ಅಲ್ಲಿ ಎಲೆ ಬಿದ್ದಿದ, ಅದನ್ನು ಕ್ಲೀನ್ ಮಾಡಿ ನೀರು ಹೋಗುವ ಹಾಗೆ ಮಾಡಿ. ಕಿಟಕಿಗಳ ಸಜ್ಜದಲ್ಲಿ ನೀರು ನಿಂತಿದ್ರೆ ಸರಿಪಡಿಸಿ. ಇವತ್ತೀಗ ಎಲ್ಲಾ ಕಡೆ ಶೀಟ್ ಹಾಕ್ತಾ ಇದ್ದಾರೆ, ತಗಡಿನ ಶೀಟ್, ಅದಕ್ಕೊಂದು ಹೋಗ್ಲಿಕ್ಕೆ ದಂಬೆ, ನಾವು ತುಳುವಲ್ಲಿ ದಂಬೆ ಅಂತ ಹೇಳ್ತೇವೆ, ದಂಬೆಯಲ್ಲಿ ನೀರು ನಿಂತಿರ್ಬೋದು, ಅದನ್ನ ಸರಿ. ಇದು ತುಂಬಾ ಚಾಲೆಂಜಿಂಗ್ ಮಾತ್ರ. ಈ ದಂಬೆಯನ್ನು ಸರಿ ಮಾಡ್ಲಿಕ್ಕೆ ಅಷ್ಟು ಸುಲಭ ಇಲ್ಲ, ಅದು ಕರೆಕ್ಟ್ ನೀರು ಹೋಗುವ ಹಾಗೆ ಇರ್ಬೇಕು. ನೀವು ಸಂಪ್ ಇರ್ಬೋದು, ಸಂಪಿದ್ದು ಮುಚ್ಚಳ ಬಂದಿರುವುದಿಲ್ಲ, ಅಥವಾ ಬ್ಯಾರೆಲ್ ಇಟ್ಟಿರ್ತಾರೆ ಮಳೆ ನೀರು ಸಂಗ್ರಹಕ್ಕೆ, ಅದು ಮುಚ್ಚಿರುವುದಿಲ್ಲ. ಸೊ ಅದ್ರಲ್ಲಿ ಓಪನ್ ಇಟ್ರೆ ನಾವು ಕೇಳಿದ್ರೆ ಹೇಳ್ತೇವೆ, ನಾವು ದಿನ ನೀರು ತೆಗಿತಾ ಇದ್ದೇವೆ. ನೀವು ದಿನ ನೀರು ತೆಗಿಬಹುದು, ಬಟ್ ನೀರನ್ನು 100ಕ್ಕೆ 100 ಖಾಲಿ ಮಾಡ್ತೀರಾ? ಇಲ್ಲ. ಸೊ ಸೊಳ್ಳೆ ಮರಿ ಕೂಡ ಏನು, ಅದು ಕೂಡ ಹುಷಾರಿರ್ತದೆ, ಅದನ್ನ ನೀವು ನೀರನ್ನು ಡಿಸ್ಟರ್ಬ್ ಮಾಡುವಾಗ ಅಡಿಯಲ್ಲಿ ಹೋಗಿ ಕೂರುತ್ತದೆ. ಸೊ ಎಲ್ಲೇ ಆಗ್ಲಿ, ಮನೆ ಒಳಗಡೆ ಆಗ್ಲಿ ಹೊರಗಡೆ ಆಗ್ಲಿ, ನೀವು ಸ್ವಚ್ಛ ನಿಂತ ನೀರಿದ್ರೆ ಸೊಳ್ಳೆ ಉತ್ಪತ್ತಿ ಆಗ್ತದೆ. ಸೊ ಇದು ಇಲ್ಲದಾಗೆ ನೋಡುವ ಜವಾಬ್ದಾರಿ ಖಂಡಿತ ಜನರದ್ದು ಮಾಡಬೇಕು.
ಚರಂಡಿ ಹೌದು, ಚರಂಡಿಯಲ್ಲಿರುವ ನೀರು ಕೂಡ ತೊಂದರೆ ಕೊಡ್ತದೆ, ಅದರಲ್ಲಿ ಕೂಡ ಕ್ಯೂಲೆಕ್ಸ್ ಸೊಳ್ಳೆ ಬರ್ತದೆ, ಆನೆಕಾಲು ರೋಗ ಬರ್ತದೆ. ಅದನ್ನು ನೋಡುವಂತ ಪರಿಸ್ಥಿತಿ ಸ್ಥಳೀಯ ಆಡಳಿತದ್ದು ಮತ್ತು ಜನರದ್ದು. ಚರಂಡಿ ಯಾಕೆ ಬಂದಾಗುವುದು? ನಾವು ಸಿಕ್ಕ ತ್ಯಾಜ್ಯ ವಸ್ತುಗಳನ್ನು ಅದರಲ್ಲಿ ಬಿಸಾಡಿದಾಗ ಬಂದಾಗ, ಇಲ್ಲದ್ರೆ ಚರಂಡಿ ಕೂಡ ಬ್ಲಾಕ್ ಆಗುದಿಲ್ಲ. ಸೊ ಅದ್ರ ಬಗ್ಗೆ ಜನರು ಯೋಚಿಸ್ಬೇಕು. ನಮ್ಮ ಮನೆಯಲ್ಲಿ ನೀರು ನಿಲ್ಲದಾಗೆ ನೋಡ್ಬೇಕು. ನಿಂತ ನೀರಿದ್ರೆ, ಈ ಸಲದ ಘೋಷವಾಕ್ಯ ಕೂಡ ಅದೇ. ಈ ಸಲದ WHO ಘೋಷವಾಕ್ಯ ಏನಿದೆ, ಫಸ್ಟ್ ಗೆ ಚೆಕ್ ಮಾಡಿ, ಚೆಕ್ ಕ್ಲಿಯರ್ ಅಂಡ್ ಕವರ್. ಮೊದಲು ನೋಡಿ, ಮನೆಯ ಸುತ್ತಮುತ್ತ ಪರೀಕ್ಷಿಸಿ, ಸ್ವಚ್ಛಗೊಳಿಸಿ, ಮುಚ್ಚಿಡಿ. ಇದೆ ಯಾಕಂದ್ರೆ ಮುಚ್ಚಿಡಿ ಅಂತ ಯಾಕೆಂತ ಹೇಳಿದ್ರೆ, ಸ್ವಚ್ಛಗೊಳಿಸಿ ಯಾಕೆಂತ ಹೇಳಿದ್ರೆ, ಈಗ ನಾವು ನೀರಿನ ಟ್ಯಾಂಕ್ ಒಂದು ಬ್ಯಾರೆಲ್ ಇಟ್ಟಿದ್ದೀವಿ, ಬ್ಯಾರೆಲ್ ಅನ್ನು ವಾರಕ್ಕೊಮ್ಮೆ ತಿಕ್ಕಿ ತೊಳೆಯದಿದ್ರೆ ಅದ್ರ ಒಳಗಡೆ ಕಪ್ಪು ಕಪ್ಪು ಒಂದು ಚಿಕ್ಕ ಡಾಟಿನ ಹಾಗೆ ಬರ್ತದೆ. ನಮ್ಮ ಮನಸ್ಸು ಸ್ಥಿತಿ ಏನಿರ್ತದೆ, ಅದು ಪಾಮಜ್ಜಿ ಬರ್ತದೆ, ನೀರು ಹಾವಸೆ ಇರ್ತದೆ. ಅದು ಹಾವಸೆ ಅಲ್ಲ, ಅದು ಸೊಳ್ಳೆ ಮರಿಗಳು. ಸೊ ಇದನ್ನು ಸರಿಯಾಗಿ ತಿಕ್ಕಿ ತೊಳೆದ್ರೆ ಆಗ ಈಗ ಕೋಳಿ ಮೊಟ್ಟೆ ಒಂದು ವಾರದಲ್ಲಿ ಹಾಳಾಗಿ ಹೋಗ್ತದೆ. ಬಟ್ ಸೊಳ್ಳೆ ಮೊಟ್ಟೆ, ಅದರಲ್ಲೂ ಇಡೀ ಸೊಳ್ಳೆ ಮೊಟ್ಟೆ 1 ವರ್ಷದವರೆಗೆ ಏನಾಗುದಿಲ್ಲ. ಕೆಲವೊಂದು ಸಲ 2 ವರ್ಷದವರೆಗೆ ಉಳಿದದ್ದು ಇದೆ. ಆದ ಕಾರಣ ಯಾವುದೇ ನೀರು ಸಂಗ್ರಾಹಕ ವಸ್ತುಗಳನ್ನು, ಕ್ಯಾನ್ ಇರ್ಲಿ, ನಿಮ್ಮ ಬ್ಯಾರೆಲ್ ಇರ್ಲಿ ಅಥವಾ ಸಂಪೆ ಇರ್ಲಿ, ಅದನ್ನು ವಾರಕ್ಕೊಮ್ಮೆ ತೊಳೆಯಿರಿ. ತೊಳೆದು ಹೊಸ ನೀರನ್ನು ತುಂಬಿಸಿ. ಹಾಗೂ ಒಂದು ವೇಳೆ ಒಬ್ಬನಿಗೆ ಡೆಂಗು ಬಂತು ಅಂತ ಆದ್ರೆ, ಈಗ ಮನೆಯಲ್ಲಿ ದುರದೃಷ್ಟವಶಾತ್ ಬಂತು, ಅವನಿಗೆ ಸೊಳ್ಳೆ ಕಚ್ಚದಾಗೆ ನೋಡ್ಬೇಕು. ಯಾಕಂದ್ರೆ ಅವನಿಗೆ ಸೊಳ್ಳೆ ಕಚ್ಚಿದ್ರೆ ಮಾತ್ರ ಆ ಸೊಳ್ಳೆ ಇನ್ನೊಬ್ಬರಿಗೆ ಅವನಿಗೆ ಸೊಳ್ಳೆ ಕಚ್ಚದಾಗೆ ನೋಡ್ಬೇಕಾದ್ರೆ ಸುಲಭ ಉಪಾಯ ಇವತ್ತು ಏನು ಅಂತ ಹೇಳಿದ್ರೆ, ಕಹಿ ಬೇವಿನ ಎಣ್ಣೆ 100 ml ಗೆ 300 ml ತೆಂಗಿನ ಎಣ್ಣೆ ಹಾಕಿದ್ರೆ ಒಂದು ಒಳ್ಳೆಯ ದ್ರಾವಣ ಆಗ್ತದೆ. ಅದನ್ನು ಹಚ್ಚಿಕೊಂಡ್ರೆ ಅವನ ಡೆಂಗು ರೋಗದ ಚರ್ಮದ ತೊಂದರೆಗೂ ಒಳ್ಳೇದಾಗ್ತದೆ, ಅವನಿಗೆ ಸೊಳ್ಳೆನೂ ಕಚ್ಚಲ್ಲ. ಓಕೆ. ಈಗ ಸಾಮಾನ್ಯವಾಗಿ ನಾವು ಜ್ವರ ಬಂದ ತಕ್ಷಣ ಹಾಸ್ಪಿಟಲ್ಗೆ ಹೋಗ್ತೇವೆ. ಹಾಸ್ಪಿಟಲ್ ಅಲ್ಲಿ ಕೂಡ ಕೇಳ್ತಾರೆ 4 ದಿನ ಆಯ್ತಾ ಅಂತ. 4 ದಿನದ ನಂತರವೇ ಬ್ಲಡ್ ಟೆಸ್ಟ್ ಮಾಡುವಾಗ ಗೊತ್ತಾಗುತ್ತೆ ಅಂತ. ಸೊ ಅದರಲ್ಲಿ ಪ್ಲೇಟ್ಲೆಟ್. ಸೊ ಈ ಒಂದು ಸಂಖ್ಯೆ ಕಡಿಮೆ ಇದ್ರೆ ಗಾಬರಿ ಪಡುವಂತ ಅವಶ್ಯಕತೆ ಇದೆಯಾ? ಇಲ್ಲ. ಈಗ ನೋಡಿ ಏನಾಗುತ್ತೆ ಅಂತ, ಹೆಚ್ಚಿನ ಡೆಂಗು ರೋಗದಲ್ಲಿ ಸಾಕಷ್ಟು ನೀರಿನ ಅಂಶ ಮತ್ತು ದೇಹವೇ ಅದನ್ನು ಸರಿಪಡಿಸ್ತದೆ. ನಿಮ್ಗೆ ಬೇಕಾಗಿರೋದು ವಿಶ್ರಾಂತಿ. ಆದ್ರೆ ಪ್ಲೇಟ್ಲೆಟ್ ಮತ್ತು ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ, ರಕ್ತದಲ್ಲಿ ಎಷ್ಟು ಹಿಮೋಗ್ಲೋಬಿನ್ ಅಂಶ ಇದೆ ಅದನ್ನು ನೋಡ್ಬೇಕಾಗತ್ತೆ. ಅದ್ರ ಜೊತೆಗೇನೆ ಬೇರೆ ಬಿಳಿ ರಕ್ತ ಕಣ ಕಮ್ಮಿ ಆಗಿದೆ ಜಾಸ್ತಿ ಆಗಿದೆ ನೋಡ್ಬೇಕಾಗ್ತದೆ. ಅದನ್ನ ಖಂಡಿತ ವೈದ್ಯರು ಮಾಡ್ತಾರೆ. ಇಲ್ಲಿ ನಮ್ಮ ವ್ಯವಸ್ಥೆ ಏನು ಅಂತ ಹೇಳಿದ್ರೆ, ನಮಗೆ ಜ್ವರ ಬಂದಿದೆ, ಮೈಕೈ ನೋವಾಗಿದೆ ಆದ್ರೆ ವೈದ್ಯರನ್ನು ಹೋಗಿ ಭೇಟಿಯಾಗಿ ವೈದ್ಯರಿಗೆ ಬಿಟ್ಟು ಕೊಡ್ಬೇಕು. ಏನ್ ಮಾಡ್ಬೇಕು, ನಾವೇ ಕೂತ್ಕೊಂಡು ದಿನ ಇಲ್ಲಿ ಪ್ಯಾರಾಸಿಟಮಾಲ್, ಬ್ರೂಫಿನ್, ಡೈಕ್ಲೋ ಅಂತೇಳಿ ಮಾತ್ರ ತಗೊಂಡು ಕೂತ್ರೆ ನಾಳೆ ನಿಮ್ಗೆ ಡೆಂಗು ರೋಗದ ಬದಲು ಹೊಸ ರೋಗ ಬರ್ಬೋದು. ಓಕೆ. ಈಗ ಫೈನಲ್ ಆಗಿ ಇವತ್ತು ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆ, ಇದಕ್ಕೆ ಏನ್ ಮೆಸೇಜ್ ಕೊಡ್ತೀರಾ ಅಂಡ್ ಈ ಡೆಂಗ್ಯೂ ರೋಗದ ಬಗ್ಗೆ ಏನ್ ಹೇಳ್ತೀರಾ ಸರ್ ಫೈನಲ್ ಆಗಿ ಜನರಿಗೆ? ನೋಡಿ, ಮೊದಲನೇದಾಗಿ ಡೆಂಗು ಒಂದು ಮಾರಣಾಂತಿಕ ರೋಗ. ಸೊ ಬಂದ್ರೆ ಸಾಯುವ ಸಾಧ್ಯತೆ ಇದೆ. ಎಷ್ಟು ಹಣ ಖರ್ಚು ಮಾಡಿದ್ರು, ಎಷ್ಟು ದೊಡ್ಡ ಆಸ್ಪತ್ರೆಗೆ ಹೋದ್ರು, ಎಷ್ಟು ಹಿರಿಯ ವೈದ್ಯರನ್ನು ಕಂಡ್ರು, ಡೆಂಗು ರೋಗವನ್ನು 100ಕ್ಕೆ 100 ವಾಸಿ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ರೋಗ ಬಾರದ ಹಾಗೆ, ಒಬ್ಬರಿಂದ ಒಬ್ಬರಿಗೆ ಹರಡದ ಹಾಗೆ ಮಾತ್ರ ನಾವು ಜಾಗ್ರತೆ ವಹಿಸಬಹುದು. ಸೊ ಅದಕ್ಕೆ ಬೇಕಾದ್ದು ಸೊಳ್ಳೆಗಳ ಸಂಖ್ಯೆಯನ್ನು ಕಮ್ಮಿ ಮಾಡೋದು, ಸೊಳ್ಳೆಗಳು ನಮ್ಮ ಮನೆ ಸುತ್ತ ಬೆಳೆಯದಾಗೆ ನೋಡೋದು. ಸೊ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ದಯವಿಟ್ಟು ನೀವೆಲ್ಲರೂ ನಿಮ್ಮ ಮನೆಗಳಲ್ಲಿ ಮಾಡಿ. ಮೊದಲನೇದು, ಒಂದು ವೇಳೆ ಯಾರಿಗಾದ್ರೂ ಜ್ವರ ಬಂದಿದ್ರೆ ಅದಕ್ಕೆ ಬೇಕಾದ ಪರೀಕ್ಷೆ ಮಾಡಿ. ಈಗ ನಿಮ್ಮ ಊರಲ್ಲಿ 10 ಜನಕ್ಕೆ ಡೆಂಗು ಬಂತು ಅಂತ ಹೇಳಿದ್ರೆ ಮತ್ತೆ ಬರುವ ಜ್ವರಗಳೆಲ್ಲ ಡೆಂಗುವೇ. ಅದು ಡೆಂಗು ಅಲ್ಲ ಅಂತ ನೀವು ಗೊತ್ತಾದ್ರೆ ಅದು ಡೆಂಗು ಅಲ್ಲ. ಅಂದ್ರೆ ಈಗ ಟೈಫಾಯ್ಡ್ ಅಂತ ಹೇಳಿದ್ರೆ ಟೈಫಾಯ್ಡ್ ಅಲ್ಲ, ಅಲ್ಲದಿದ್ದರೆ ಡೆಂಗು ಅಂತಲೇ ಯೋಚಿಸುವುದು. ಈಗ ಡೆಂಗು ರೋಗದ ಲಕ್ಷಣವೇ ಹಾಗೆ. ಹಾಗಾದ್ರೆ ಮುಖ್ಯವಾಗಿ ಇದಕ್ಕೆ ಜನರೇ ಅವೇರ್ನೆಸ್ ತಗೊಳ್ಬೇಕು. ಜನರು ತಮ್ಮ ಮನೆ ಸುತ್ತಮುತ್ತ ನನ್ನ ಮನೆಯಲ್ಲಿ ಸೊಳ್ಳೆ ಉತ್ಪತ್ತಿ ಆಗುದಿಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಬೇಕು. ಎಸ್ ಡಾಕ್ಟರ್, ಈಗ ನಮ್ಗೆ ಸಾಮಾನ್ಯವಾಗಿ ಜ್ವರ ಬರುತ್ತೆ. ಸೊ ಈ ಸಾಮಾನ್ಯ ಜ್ವರ ಜೊತೆಗೆ ಈ ಡೆಂಗ್ಯೂ ಜ್ವರ, ಇದನ್ನ ಹೇಗೆ ಗುರುತಿಸಬಹುದು ಅಂತ ಜನರಿಗೆ ಸಾಮಾನ್ಯ? ಈಗ ಲಕ್ಷಣಗಳು ನಾವು ಆಗ್ಲೇ ಹೇಳಿದೆವು. ವಿಪರೀತವಾದ ಮೈಕೈ ನೋವು, ವಿಪರೀತವಾದ ತಲೆನೋವು, ನಿಮ್ಮ ಊರಲ್ಲಿ, ನಿಮ್ಮ ಪಕ್ಕದ ಊರಲ್ಲಿ, ಅಥವಾ ನೀವು ಹೋದ ಊರಲ್ಲಿ, ಅಥವಾ ನೀವು ಕೆಲಸ ಮಾಡ್ತಿರೋ ಏರಿಯಾದಲ್ಲಿ ಈ ರೋಗ ಇದೆ ಅನ್ನೋದೇ ಮುಖ್ಯವಾದ ಒಂದು ಮಾಹಿತಿ. ಅಂದ್ರೆ ನಾವು ಒಂದು ಕಚೇರಿಯಲ್ಲಿ ಕೆಲಸ ಮಾಡ್ತೇವೆ, ಅಲ್ಲಿ ಒಬ್ಬನಿಗೆ ಡೆಂಗು ಬಂತು, ಆಗ ಖಂಡಿತ ಇಲ್ಲಿ ಮುಖ್ಯವಾಗಿ ನಾವೇನ್ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಇಡೀ ಸೊಳ್ಳೆ ಕಚ್ಚುವುದು ರಾತ್ರಿ ಅಲ್ಲ,
ಓಕೆ. ಈಡಿಸ್ ಸೊಳ್ಳೆ ಕಚ್ಚುವುದು ಹಗಲಲ್ಲಿ. ಈ ಹಗಲಲ್ಲಿ ಕಚ್ಚುವ ಸೊಳ್ಳೆ ಆದ ಕಾರಣ ನಾವು ಹಗಲು ಎಲ್ಲಿರ್ತೇವೆ ಆ ಜಾಗದಲ್ಲಿ ಡೆಂಗು ರೋಗ ಇದೆ ಆದ್ರೆ ನಮ್ಗೆ ಬರುವ ಸಾಧ್ಯತೆ ಇರ್ತದೆ. ಓಕೆ. ಈಗ ಸಾಮಾನ್ಯವಾಗಿ ಸೊಳ್ಳೆ ಕಚ್ಚುವಾಗ ನಮ್ಗೆ ತೋರಿಸ್ತದೆ ಅಂತ ಏನಾದ್ರೂ ನೀವು ಹೇಳಿದಾಗೆ ದಪ್ಪ ಆಗುತ್ತೆ. ಸೊ ಇದು ಈ ಸೊಳ್ಳೆ ಖಂಡಿತ ಈ ಸೊಳ್ಳೆ ಕಚ್ಚಿದ್ರು ನಮ್ಮ ಚರ್ಮ ರಿಯಾಕ್ಟ್ ಆಗ್ತದೆ. ಅದು ಒಂದೊಂದು ದೇಹದ ಪರಿಸ್ಥಿತಿಗೆ ಅನುಗುಣವಾಗಿ ಖಂಡಿತ ರಿಯಾಕ್ಟ್ ಆಗ್ತದೆ. ಡಿಫ್ರೆನ್ಸ್ ಇದೆ ಏನಾದ್ರೂ ಅದರಲ್ಲಿ? ಇಲ್ಲ, ಅದು ಆಯಾಯ ದೇಹ ಪರಿಸ್ಥಿತಿ ಅನುಗುಣವಾಗಿ ಕ್ಯೂಲೆಕ್ಸ್ ಅಂತ ಜಾತಿಯ ಸೊಳ್ಳೆ ಇರ್ತದೆ, ಡೆಂಗು ಈಡಿಸ್ ಜಾತಿ ಸೊಳ್ಳೆ ಇರ್ತದೆ, ಅನಫಿಲಿಸ್. ಈ ಮೂರು ಕಚ್ಚಿದ್ರು ಒಂದಷ್ಟು ಇರಿಟೇಷನ್ ಆಗ್ತದೆ. ಅದರಲ್ಲೂ ಜಾಸ್ತಿ ಕ್ಯೂಲೆಕ್ಸ್ ಅಲ್ಲಿ ಆಗ್ತದೆ. ಅಂದ್ರೆ ಈ ಚರಂಡಿ ನೀರಿಂದ ಬರುವ ಸೊಳ್ಳೆ ಏನಿರ್ತದೆ ಅದರಲ್ಲಿ ಜಾಸ್ತಿ ಬರುತ್ತೆ. ನಾವು ಈಡಿಸ್ ಸೊಳ್ಳೆಗೆ ಸಂಬಂಧಪಟ್ಟು ಹಗಲಲ್ಲಿ ಕಚ್ಚುವ ಕಾರಣ ಹಗಲಲ್ಲಿ ಆದಷ್ಟು ಮೈ ಮುಚ್ಚುವಂತ ಬಟ್ಟೆಗಳು ಮತ್ತೆ ಎಲ್ಲಿ ಜಾಗ ನಮ್ದು ಕಾಣ್ತದೆ ಸೊಳ್ಳೆಗೆ ಆ ಜಾಗದಕ್ಕೆ ಏನಾದ್ರೂ ಆಗ ಹೇಳಿದಂತ ಕೈಬೇವಿನ ಎಣ್ಣೆ ಮತ್ತು ತೆಂಗಿನೆಣ್ಣೆ ಮಿಶ್ರಣದ ಹಚ್ಕೊಳ್ಬಹುದು. ಇಲ್ಲ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯ ಆಯಿಂಟ್ಮೆಂಟ್ ಗಳಿದೆ, ಅದನ್ನ ಹಚ್ಕೊಳ್ಬಹುದು. ಅದರಿಂದ ಕೂಡ ನಮ್ಗೆ ಸೊಳ್ಳೆ ರಾತ್ರಿ ಆದ್ರೆ ನೀವು ನೆಟ್ ಹಾಕೊಂಡು ಮಲಗಬಹುದು. ಹಗಲಲ್ಲಿ ಇಂಥದ್ದು ಏನಾದ್ರು ಮಾಡ್ಬೇಕು. ಒಟ್ಟಾರೆಯಾಗಿ ಹೇಳೋದಿದ್ರೆ ನೀವು ಜಾಗರೂಕತೆಯಿಂದ ಇದ್ರೆ ಈ ಸೊಳ್ಳೆಯಿಂದ ಬರುವ ಎಲ್ಲಾ ರೀತಿಯ ರೋಗಗಳು, ಮಲೇರಿಯಾ ಇರ್ಬೋದು, ಡೆಂಗ್ಯೂ ಇರ್ಬೋದು, ಆನೆಕಾಲ್ ರೋಗ ಇರ್ಬೋದು, ಝೀಕಾ ಇರ್ಬೋದು, ಚಿಕನ್ ಗುನ್ಯಾ ಇರ್ಬೋದು, ಇವುಗಳನ್ನ ಕಮ್ಮಿ ಮಾಡಬಹುದು. ಇದರಲ್ಲಿ ಯಾರಕ್ಕಿಂತಲೂ ದೊಡ್ಡ ಪಾತ್ರ ಇರೋದು ಜನರದ್ದೇ ಹೇಳಲಿಕ್ಕೆ ನಾನು ಬಯಸ್ತೇನೆ. ಓಕೆ, ಜನರು ಇದರ ಬಗ್ಗೆ ಅವೇರ್ನೆಸ್ ತೆಕ್ಕೊಂಡ್ರೆ ಇದನ್ನ ಆದಷ್ಟು ನಿಯಂತ್ರಣ ಮಾಡಬಹುದು ಅನ್ನೋಂಥದ್ದು ನಿಮ್ಮ ಅಭಿಪ್ರಾಯ? ಖಂಡಿತ ಹೌದು. ಎಸ್ ಸರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಈ ಒಂದು ಡೆಂಗ್ಯೂ ದಿನಾಚರಣೆ ಬಗ್ಗೆ ಆಗಿರ್ಬೋದು, ಜೊತೆಗೆ ಡೆಂಗ್ಯೂ ರೋಗದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಅದರ ಲಕ್ಷಣ ಏನು, ಜೊತೆಗೆ ಅದಕ್ಕೆ ಯಾವೆಲ್ಲ ರೀತಿಯ ಪರಿಹಾರಗಳಿವೆ, ಯಾವೆಲ್ಲ ರೀತಿಯ ಚಿಕಿತ್ಸೆಗಳಿವೆ, ಈ ಮನೆಮದ್ದು ಅನ್ನುವಂಥದ್ದು ಸರಿಯಾ ತಪ್ಪು, ಇವೆಲ್ಲದರ ಬಗ್ಗೆ ಮಾಹಿತಿ ನೀಡಿದ್ರಿ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ಎಸ್, ನೋಡಿದ್ರಲ್ವ ವೀಕ್ಷಕರೇ, ಡೆಂಗ್ಯೂ ರೋಗ ಯಾವೆಲ್ಲ ಕಾರಣಗಳಿಂದ ಹರಡುತ್ತೆ, ಜೊತೆಗೆ ಇದಕ್ಕೆ ಯಾವೆಲ್ಲ ರೀತಿಯ ಚಿಕಿತ್ಸೆಗಳಿರುತ್ತೆ, ಮನೆಮದ್ದು ಸೂಕ್ತವಾ ಅಥವಾ ಹಾಸ್ಪಿಟಲ್ಗೆ ಹೋಗಬೇಕಾ, ಇದೆಲ್ಲದರ ಬಗ್ಗೆ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ನಿಮಗೂ ಕೂಡ ಇದು ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ ಮುನ್ನಡೆಗಾಗಿ.